ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಾವು ಅನೇಕ ಸಾಹಿತ್ಯ ಪ್ರಕಾರ ನೋಡ್ತಾ ಇದ್ದೀವಿ. ಆತ್ಮಕಥೆಗಳು, ಸಣ್ಣ ಕಥೆಗಳು, ಪ್ರಬಂಧ ಸಾಹಿತ್ಯ, ಹೀಗೆ ಹಲವಾರು ಕಥೆಗಳನ್ನ ನೋಡ್ತೇವೆ. ಅವರಲ್ಲಿ ನಾವು ಪ್ರವಾಸ ಕಥನ ಅನ್ನುವಂಥದ್ದು ಒಂದು. ಪ್ರವಾಸ ಕಥನ ಅನ್ನುವಂಥದ್ದು ಅಂದ್ರೆ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಪ್ರವಾಸವನ್ನ ಕೈಗೊಳ್ತೇವೆ. ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು ಅಲ್ವಾ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿದೇಶಗಳಲ್ಲಿ ಸ್ಥಳಗಳನ್ನು ನೋಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ. ಪ್ರವಾಸ ಸಾಹಿತ್ಯದಲ್ಲಿ ಅಲ್ಲಿ ನೋಡಿದಂತಹ ಸ್ಥಳಗಳ ಅನುಭವಗಳನ್ನು ನಾವು ಪಡೆದು ಅವುಗಳನ್ನ ಲಿಖಿತ ರೂಪದಲ್ಲಿ ಬರೆಯುವಂತಹದ್ದು. ನಾವು ಹೋಗಿ ನೋಡದೇ ಇದ್ರೂ ಸಹ ಪರೋಕ್ಷವಾಗಿ ಕವಿಗಳು ಅಲ್ಲಿ ನೋಡಿದಂತಹ ಸ್ಥಳದ ಮಹಿಮೆ, ಇತಿಹಾಸವನ್ನು ನಮಗೆ ಬರೆದು ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಪರೋಕ್ಷವಾಗಿ ಓದ್ಬಿಟ್ಟು ಅದರ ಒಂದು ಅನುಭವವನ್ನ ಪಡ್ಕೋತಾ ಇದ್ದೇವೆ. ಇಲ್ಲಿ ಕವಿಯಾಗಿರುವಂತಹ ಹಿರೇಮಲ್ಲೂರು ಈಶ್ವರನ್ ಕವಿ ಸ್ಥಳೀಯವಾಗಿ ನಮ್ಮ ದೇಶದಲ್ಲೇ ಇರುವಂತಹ ಸ್ಥಳೀಯವಾಗಿರುವಂತಹ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟಿದ್ದು ಗತಕಾಲದ ಇತಿಹಾಸದ ದೇವಸ್ಥಾನಗಳು, ದೇವಾಲಯಗಳು, ಕಟ್ಟಡಗಳು, ಇತಿಹಾಸ ರಾಜ ಮಹಾರಾಜರ ಒಂದು ಇತಿಹಾಸವನ್ನು ಕುರಿತಾದಂತಹ ಒಂದು ಪ್ರವಾಸ ಸಾಹಿತ್ಯವನ್ನು ಇಂದು ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳೇ, ಈ ಪ್ರವಾಸ ಅನ್ನುವಂತಹದ್ದು ಮನೋರಂಜನೆ ಅಷ್ಟೇ ಅಲ್ಲದೆ ಏನ್ ನಾವು ಉದ್ದೇಶವನ್ನು ಇಟ್ಕೊಂಡು ಪ್ರವಾಸವನ್ನ ಕೈಗೊಳ್ತಾ ಇದ್ದೀವಿ ನಾವು ಅಂತ ಅನ್ನುವಂಥದ್ದು, ಧಾರ್ಮಿಕ ಭಾವನೆ ಮತ್ತೆ ಪ್ರಕೃತಿ ಇರುವಂತಹ ಒಂದು ವೀಕ್ಷಣೆ, ನೈಸರ್ಗಿಕವಾಗಿ ಶಿಕ್ಷಣದ ಉದ್ದೇಶದಿಂದಾಗಿ ಅರಿವನ್ನ ತಿಳ್ಕೊಳ್ಳಿಕ್ಕೆ ಈ ನಾನಾ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಾವು ದೇಶ ವಿದೇಶಗಳಿಗೆ ಪ್ರವಾಸವನ್ನ ಕೈಗೊಳ್ತಾ ಇದ್ದೇವೆ. ಕೈಗೊಂಡು ಅದರ ಒಂದು ಅನುಭವವನ್ನ ಪಡೆಯುತ್ತಿದ್ದೇವೆ. ಹಾಗೆಯೇ ಅಲ್ಲಿ ಅನುಭವವನ್ನು ಪಡೆದಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ, ಕಥನ ಕಾವ್ಯದಲ್ಲಿ ಪ್ರಕಟಿಸಿ ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಇದರಲ್ಲಿ ಪ್ರವಾಸ ಸಾಹಿತ್ಯದಲ್ಲಿ ನಾವು ಪ್ರಕಾರ ನೋಡ್ತೇವೆ. ಸ್ಥಳೀಯವಾಗಿ, ದೇಶೀಯವಾಗಿ ಮತ್ತು ವಿದೇಶಿಯ ಪ್ರವಾಸಗಳು ಅಂತ 3 ಪ್ರಕಾರದಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಹೀಗೆ ಈ ಪಾಠವನ್ನು ತಿಳಿಸುವಂತಹದ್ದು ಒಂದು ಸ್ಥಳೀಯ ಪ್ರವಾಸವಾಗಿದ್ದು, ಇದರಲ್ಲಿ ತಲಕಾಡು ರಾಜ ಮಹಾರಾಜರು, ಅನೇಕ ರಾಜ ಮಹಾರಾಜರು ನಮ್ಮ ಕರ್ನಾಟಕವನ್ನ ಆಳ್ವಿಕೆ ಮಾಡಿದ್ದಾರೆ. ಹಾಗೆಯೇ ಅವರು ತಮ್ಮದೇ ಆದಂತಹ ಒಂದು ಸಾಧನೆಯನ್ನ ಅವರು ಕೊಡುಗೆಗಳನ್ನ ನೀಡಿದ್ದಾರೆ. ಹಾಗೆಯೇ ಆ ದೇಶ ವಿದೇಶಗಳ ಹಾಗೂ ಇಲ್ಲಿರುವಂತಹ ರಾಜಮನೆತನ, ಗಂಗರು, ಚೋಳರು, ಕದಂಬರು, ಚಾಣಕ್ಯರು, ಹೊಯ್ಸಳರು, ಹೀಗೆ ಹಲವಾರು ರಾಜ ಮಹಾರಾಜರು ಆಳ್ವಿಕೆಯನ್ನ ನಡೆಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ತಲಕಾಡಿನ ಗಂಗರು, ತಲಕಾಡಿನ ಕುರಿತಾಗಿ ಆ ದೇವಸ್ಥಾನದವನ್ನ, ಅಲ್ಲಿ ಗಂಗರ ಆಳ್ವಿಕೆಯ ಸ್ಥಳಗಳು, ಇವೆಲ್ಲವುಗಳ ಬಗ್ಗೆ ಒಂದು ಪರಿಚಯವನ್ನ ನೀಡುವಂತಹದ್ದು. ಅಲ್ಲಿ ಸ್ಥಳದ ಮಹತ್ವ, ಧಾರ್ಮಿಕವಾಗಿ ಹಾಗೂ ರಾಜಕೀಯವಾಗಿ ಅಲ್ಲಿ ಒಂದು ಇತಿಹಾಸವನ್ನು ನಮಗೆ ತಿಳಿಸಲಿಕ್ಕೆ ಹೊರಟಿದ್ದಾರೆ. ಹಾಗೆಯೇ ಈ ನಾವು ಇಷ್ಟೊಂದು ನೋಡೋಣ, ಈ ತಲಕಾಡಿನ ಗಂಗರ ಕುರಿತಾಗಿ ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಪ್ರವಾಸ ಸಾಹಿತ್ಯದ ಪ್ರಕಾರ. ಹಾಗಾದ್ರೆ ಮಕ್ಕಳೇ, ನಾವೊಂದು ಪಠ್ಯಪುಸ್ತಕ ತಂದಿರಲ್ವಾ, ಈ ತಲಕಾಡಿನ ವೈಭವ ಗದ್ಯದ ಲೇಖಕರಾಗಿರುವಂತಹ ಹಿರೇಮಲ್ಲೂರು ಈಶ್ವರನ್ ರವರ ಕುರಿತಾಗಿ ಜೀವನ ಪರಿಚಯವನ್ನು ನಾವಿಂದು ತಿಳಿದುಕೊಳ್ಳೋಣ. ಮಕ್ಕಳೇ, ಪೇಜ್ ನಂಬರ್ 26. ಹಿರೇಮಲ್ಲೂರು ಈಶ್ವರನ್ ಅನ್ನುವಂತಹ ಒಬ್ಬ ಕವಿ ಈ ಪ್ರವಾಸ ಸಾಹಿತ್ಯವನ್ನ ರಚಿಸಿದ್ದಾರೆ. ಇವರು ಹಿರೇಮಲ್ಲೂರು ಈಶ್ವರನ್ ಅವರು 11/1/1922 22/6/1998 ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರಿನಲ್ಲಿ ಜನಿಸಿದರು. ಇವರು ಸಮಾಜಶಾಸ್ತ್ರಜ್ಞರಾದ ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಆರಂಭಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ
ಸಂಖ್ಯಾ ನಿರ್ಣಯ ಪ್ರಬಂಧಕ್ಕೆ ಡಾಕ್ಟರೇಟ್ ದೊರೆತಿದೆ. ಹಿರೇಮಲ್ಲೂರಿ ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಪ್ರಕೃತ ಭಾಗವನ್ನು ನಾವು ಆರಿಸಿಕೊಳ್ಳಲಾಗಿದೆ. ಓಕೆ ಮಕ್ಕಳು, ನಾವಿನ್ನು ಮತ್ತೆ ಇನ್ನೊಂದು ಸಾರಿ ಕವಿ ಪರಿಚಯವನ್ನು ತಿಳಿಸ್ಕೊಳ್ಳೋಣ. ಇದು ಕುರಿತಾಗಿ ನಿಮಗೆ ಪರೀಕ್ಷೆಯಲ್ಲಿ 3 ಪ್ರಶ್ನೆ ಬರುತ್ತೆ. ಏನಪ್ಪಾ ಅಂದ್ರೆ, ಹಿರೇಮಲ್ಲೂರೀಶ್ವರನ್ ಅವರು 11/1/1922ರಿಂದ 22/1998 ಅವಧಿಯಲ್ಲಿ ಸಿದ್ದರು. ಇವರೆಲ್ಲಪ್ಪ ಜನ ಅಂದ್ರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಜನಿಸಿದರು. ನೆಕ್ಸ್ಟ್ ಇವರ ಕೃತಿಗಳು ಯಾವಪ್ಪ ಅಂದ್ರೆ, ಕವಿ ಕಂಡ ನಾಡು, ಕವಿ ಕಂಡ ನಾಡು, ಇದು ಪ್ರವಾಸ ಕಥನ. ವಿಷ ನಿಮಿಷಗಳು, ನೆಕ್ಸ್ಟ್ ಭಾರತದ ಹಳ್ಳಿಗಳು, ಹಾಲಾಹಲ, ಇನ್ನು ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಒಟ್ಟಾರೆಯಾಗಿ ಈ ಪಾಠದಲ್ಲಿ ನಾವು ಏನು ಅಂಶವನ್ನು ತಿಳ್ಕೋಬಹುದಪ್ಪ ಅಂದ್ರೆ, ಕರ್ನಾಟಕ ನಮ್ಮ ರಾಜ್ಯ ಅನ್ನುವಂಥದ್ದು ಶ್ರೀಗಂಧ ಮತ್ತು ಚಂದನಗಳ ಒಂದು ಸುಂದರವಾದಂತಹ ಒಂದು ನಾಡು. ಇಲ್ಲಿ ಚಾಲುಕ್ಯ, ಹೊಯ್ಸಳ ಮುಂತಾದಂತಹ ಹಲವಾರು ರಾಜಮನೆತನಗಳ ಆಳ್ವಿಕೆಯನ್ನ ಮಾಡಿ ಅವುಗಳ ವಿಶಿಷ್ಟವಾದಂತಹ ಒಂದು ಶೈಲಿಯಲ್ಲಿ ದೇವಾಲಯಗಳ ನಿರ್ಮಾಣ ಅನ್ನುವಂಥದ್ದು ಆಗಿದೆ. ಹಾಗೆಯೇ ನಮ್ಮ ಕರ್ನಾಟಕ, ನಮ್ಮ ನಾಡಿನಲ್ಲಿ ಪ್ರಕೃತಿಯ ಒಂದು ವರ್ಣನೆ ತುಂಬಾ ಸೊಗಸಾಗಿದೆ. ಹಾಗೆಯೇ ರಾಜ ಮನೆತನಗಳು ತಮ್ಮದೇ ಆದಂತಹ ಒಂದು ವೈಭವದಿಂದ ಕೂಡಿಕೊಂಡಿದೆ. ಅವುಗಳ ಸೌಂದರ್ಯ ತುಂಬಾ ವಿಶೇಷವಾಗಿದೆ. ಹಾಗೆಯೇ ಪಂಚ ಶಿವಾಲಯಗಳಿದೆ. ಪ್ರವಾಸಿಗರಿಗೆ ಇದು ಅತ್ಯಂತ ಆಕರ್ಷಣೀಯವಾದಂತಹ ಸ್ಥಳವಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಪ್ರಕೃತಿಯ ವರ್ಣನೆ, ನೈಸರ್ಗಿಕವಾಗಿ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲಗಳು ತಮ್ಮದೇ ಆದಂತಹ ಒಂದು ವಿಶಿಷ್ಟ ಶೈಲಿಯೆಲ್ಲವೂ ಇದೆ. ನೀವು ಮೊದಲನೇದಾಗಿ ಒಂದು ಕನ್ನಡ ಪದ್ಯ ಒಂದನೇ ಪದ್ಯದಲ್ಲಿ ನೋಡಿರ್ಬೋದು. ಕನ್ನಡ ನಾಡಿನ ವಿಶೇಷತೆ, ವರ್ಣನೆ, ಕನ್ನಡ ತಾಯಿಯ ಒಂದು ವರ್ಣನೆಯಲ್ಲಿ ನೋಡ್ಬೋದು ನೀವು. ಕನ್ನಡ ನಾಡಿನಲ್ಲಿ ಅನೇಕ ಮಹಾನ್ ಕವಿಗಳಿದ್ದಾರೆ. ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಅವರು ಕವನಗಳನ್ನು ರಚಿಸಿದ್ದಾರೆ. ಹಾಗೆ ರಾಜಮನೆತನಗಳ ಬಗ್ಗೆ ಹೇಳ್ತಾರೆ, ಪ್ರಕೃತಿಯ ಒಂದು ವರ್ಣನೆಯನ್ನ ಹೇಳ್ತಿದ್ದಾರೆ. ಇವಾಗಲೇ ನೀವು ಅದ್ರ ಬಗ್ಗೆ ತಿಳ್ಕೊಂಡಿದ್ರಲ್ವಾ, ಹಾಗೆಯೇ ವಿಶಿಷ್ಟವಾದಂತಹ ಇದರಲ್ಲಿ ಶೈಲಿಯಲ್ಲಿ ನಮ್ಮ ನಾಡು ಇದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಲೇಖಕರಾಗಿರುವಂತಹ ಹಿರೇಮಲ್ಲೂರಿ ಈಶ್ವರನ್ ರವರು ತಲಕಾಡಿಗೆ ಒಂದು ಪ್ರವಾಸವನ್ನ ಕೈಗೊಂಡಿದ್ರು. ಓಕೆ, ಇದು ಒಂದು ಪ್ರವಾಸ ಸಾಹಿತ್ಯ. ತಲಕಾಡಿಗೆ ಪ್ರವಾಸವನ್ನ ಕೈಗೊಂಡಾಗ ಅಲ್ಲಿ ಕಂಡಂತಹ ಅನುಭವಗಳನ್ನ ಈ ಕಥನ ರೂಪದಲ್ಲಿ ನಮ್ಗೆ ಇಲ್ಲಿ ಪ್ರವಾಸ ಕಥನದಲ್ಲಿ ತಿಳಿಸ್ತಾ ಇದ್ದಾರೆ. ಆಯ್ತಾ ಮಕ್ಕಳ? ಈಗ ನಮ್ದು ಲೇಖಕರು ಹೇಗೆ ಪ್ರವಾಸವನ್ನ ಕೈಗೊಂಡ್ರು, ಅಲ್ಲಿ ಆದಂತಹ ತಮ್ಮ ಅನುಭವಗಳ ಬಗ್ಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವಿಂದು ತಿಳಿದುಕೊಳ್ಳೋಣ. ಮಕ್ಕಳೇ, ನಾವು ಪಾಠ ಓದ್ತಾ ಇದ್ದೇನೆ, ಎಲ್ಲರೂ ಏನ್ ಮಾಡ್ಬೇಕು, ಗಮನ ಬಿಟ್ಟು ಕೇಳ್ತಾ ಹೋಗ್ಬೇಕು. ಓಕೆ. 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು, ಮಂಗಳವಾರ 20ನೇ ತಾರೀಕು, ಶಿವನ ಸಮುದ್ರದ ಪ್ರವಾಸಿಗರ ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ಈಗ ರಾತ್ರಿ 12:15 ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಗು ಮನೆಯ
ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅಲೆದು ಅವರು ದಣಿದು ನಿದ್ರೆ ಹೋಗಿದ್ದಾರೆ. ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ಆದರೆ ಅವರಿದ್ದ ಸ್ವಾಗತ ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ಕನ್ನಡ ಸಾಹಿತ್ಯದ ಕಥನವಿದೆ. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಕಾಡಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಗಂಗರ ರಾಜ್ಯ ಗಂಗವಾಡಿ ಎಂದು ಹೆಸರಾಗಿದೆ. ಅವರ ಮೊದಲ ರಾಜಧಾನಿ ಕೋಲಾರ. ಸುಮಾರು ಕ್ರಿಸ್ತಶಕ 500ರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದರು. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ, ಅಂದರೆ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು. ಬಾರಸಿಂಹ, ರಾಜಮಲ್ಲ, ರಕ್ಕಸಗಂಗರ, ತಲಕಾಡು, ಪುಣ್ಯಭೂಮಿ ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತು. ಅವನ ಹೆಸರು ಚಾವುಂಡರಾಯ. ಆತ ಮಾರಸಿಂಹ, ರಾಜಮಲ್ಲ, ರಕ್ಕಸಗಂಗರ ಮಂತ್ರಿ. ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ. ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲ. ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದು ಒಳಲಿನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಬಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು. ಏನು ನಂಬಿ ಬಂದ? ತಲಕಾಡಿನ ಮಣ್ಣನ್ನು. ಇಲ್ಲಿ ರಾಯನಿದ್ದಾನೆ, ಅತ್ತಿಮೊಬ್ಬೆ ಇದ್ದಾಳೆ. ಅಜಿತ ಸೇನಾ ಗುರುಗಳ ಶಿಷ್ಯ ತುಂಗವಿದೆ. ಅದು ಕಲಾಶ್ರೀ ವಿಹರಿಸುವ ನಂದನವನ. ಗಂಗವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾನಿನಡಿ ಹಾರಿಸುತ್ತಾ, ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ, ಹಾರಿಸಿ ತೋರಿಸಿ ಕೆಚ್ಚದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. ಚೋಳರು ಬಂದರು. ಗುಡಿ ಗೋಪುರಗಳನ್ನು ಕಟ್ಟಿಸಿದರು. ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದೇಶ್ವರ ಗುಡಿಗಳನ್ನು ಕಟ್ಟಿಸಿದರು. 1116 ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳುತ್ತೀರಾ? ವಿಕ್ರಮ ಚೋಳನ ಸೇನಾನಿ ಆದಿ ಯಮನನ್ನು ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನು ಹಾರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿಯೇ ಬಣ್ಣಿಸಿದರು. ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು. ಮೈಸೂರಿನ ಒಡೆಯರು ಬಂದರು. ಆದರೆ ಯಾರು ಬಂದರೇನು, ಯಾರು ಹೋದರೇನು? ತಿರುಗುವ ಕಾಲ ಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ. ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಹೊತ್ತು ಕೊಂಡೊಯ್ಯುತ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ ನನ್ನ ಕಣ್ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಳಿದವರ ಕತೆ ಹಕ್ಕಿಯಂತೆ ಚಲಿಸಿ
ಗಿತ್ತಿಯಂತೆ ಕುಣಿದು ಮೃಗ ಜಲದಂತೆ ಮಾಯವಾಯಿತು. ಇದು ಕೀರ್ತಿ ನಾರಾಯಣನ ದೇಗುಲ. ಕ್ರಿಸ್ತ ಶಕಾಬ್ದ 1117ನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದನು. ಮಕ್ಕಳೇ, ಪಾಠವನ್ನ ಕೇಳಿಸೋದಲ್ವಾ? ಈಗ ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ಗಂಗಾ ರಾಜಮನೆತನ ಹೇಗೆ ಪ್ರಾರಂಭ ಆಯಿತು, ಮತ್ತೆ ಅಲ್ಲಿ ಬಂದಂತಹ ಅರಸರುಗಳೇ ಯಾರು, ಮತ್ತೆ ಯಾರ ವ್ಯಕ್ತಿಗಳು ಪರಿಚಯ ಗೊತ್ತಾ? ಚಾವುಂಡರಾಯ ಅಂತ ಬರುತ್ತೆ. ಮತ್ತೆ ಲೇಖಕರು ಎಲ್ಲಿ ಪ್ರವಾಸ ಸ್ಥಳದಲ್ಲಿ ಉಳ್ಕೊಂಡ್ರು ಅನ್ನುವಂಥ ವಿಚಾರ ಅಲ್ವಾ? ಇಷ್ಟೆಲ್ಲ ಪಾಯಿಂಟ್ ನೀವು ತಿಳ್ಕೊಂಡ್ರಲ್ವಾ? ಈಗ ನೋಡೋಣ. ಲೇಖಕರು ಆದಂತಹ ಹಿರೇಮಲ್ಲೂರು ಈಶ್ವರನವರು 1950ನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಮಂಗಳವಾರದ ದಿನ 20ನೇ ತಾರೀಕು ಆ ದಿನ ಏನ್ ಮಾಡಿದ್ರು? ಪ್ರವಾಸವನ್ನ ಕೈಗೊಂಡಂತಹ ಸಮಯದಲ್ಲಿ ಶಿವನ ಸಮುದ್ರದಲ್ಲಿರುವಂತಹ ಪ್ರವಾಸಿಗರಿಗಾಗಿಯೇ ಉಳ್ಕೊಳ್ಳಿಕ್ಕೆ ಇರುವಂತಹ ಒಂದು ಮಂದಿರ ಸ್ಥಳ ನಿಲ್ಮನೆ, ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆ ಸ್ಥಳದಲ್ಲಿ ಕೂತ್ಕೊಂಡಿದ್ರು. ಯಾವ ದಿನ? ಅಕ್ಟೋಬರ್ ತಿಂಗಳ 20ನೇ ತಾರೀಕಿನ ದಿನ 1950ನೇ ಇಸ್ವಿಯಲ್ಲಿ ಕುಳಿತುಕೊಂಡಿದ್ರು. ಅಲ್ಲಿ ನಿಲ್ಮನೆಯಲ್ಲಿ ಅವರು ಕುಳಿತುಕೊಂಡು ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇದ್ರು. ಆ ಕೂತ್ಕೊಂಡಾಗ ಆ ದಿನ ಅವರು ಪ್ರಯಾಣವನ್ನ ಮಾಡಿದಂತಹ ಒಂದು ವಿವರಣೆಯನ್ನ, ಅನುಭವವನ್ನ ಬರಿತಾ ಕೂತ್ಕೊಂಡಿದ್ರು. ಪಯಣದ ವಿವರ ಬರೆಯುತ್ತಿದ್ದೇನೆ. ಪ್ರಯಾಣ ಮಾಡಿದಂತಹ ಸ್ಥಳದ ಅನುಭವದ ವಿವರಣೆಯನ್ನು ಅವರು ಕುಳಿತುಕೊಂಡು ಬರಿತಾ ಇದ್ರು. ಆಗ ರಾತ್ರಿ 12 ಹೊಡೆದು, ರಾತ್ರಿ ಆಗ ಟೈಮ್ ಎಷ್ಟಾಗಿತ್ತಪ್ಪ ಅಂದ್ರೆ 12 ಗಂಟೆ 15 ನಿಮಿಷವಾಗಿದೆ. 12 ಗಂಟೆ 15 ನಿಮಿಷ ಆಗಿತ್ತು, ಅಂದ್ರೆ 12 ಕಾಲು ಗಂಟೆ. ಆಗ ಸುತ್ತಣ ಮಧ್ಯರಾತ್ರಿ ಅಲ್ವಾ? ಸುತ್ತಣ ಲೋಕದಲ್ಲಿ ಎಲ್ಲರೂ ಪ್ರಶಾಂತತೆಯಿಂದ ಶಾಂತವಾಗಿ ಎಲ್ಲರೂ ಮಲ್ಕೊಂಡಿದ್ದಾರೆ. ಇವ್ರ ಜೊತೆಯಲ್ಲಿ ತಮ್ಮ ಮನೆಯಲ್ಲಿ ಅವರಿರುವಂತಹ ಒಂದು ಸ್ಥಳದಲ್ಲಿ ಇವರ ಆತ್ಮೀಯ ಗೆಳೆಯರು, ಸ್ನೇಹಿತರು ಇದ್ದಾರೆ. ಕನ್ನಡದ ಯಾತ್ರಿಕರು, ಕರ್ನಾಟಕದವರಾದಂತಹ ಯಾತ್ರಿಕರು, ಪ್ರಯಾಣಿಕರು ಇವ್ರ ಜೊತೆಯಲ್ಲಿಯೇ ಮಲಗಿಕೊಂಡಿದ್ದಾರೆ. ಆದ್ರೆ ಇಂದು ದಿನವೆಲ್ಲ ಅಲೆದು, ಅದನ್ನ ಅವರು ಪ್ರಯಾಣವನ್ನ ಕೈಗೊಂಡಾಗ ಅಲೆದು ಏನಾಗಿತ್ತು? ಅವರಿಗೆ ತುಂಬಾ ಸುಸ್ತಾಗಿತ್ತು. ತುಂಬಾ ಸುಸ್ತಾಗಿ ದಣಿದು ನಿದ್ರೆಗೆ ಹೋಗಿದ್ರು. ಸ್ನೇಹಿತರೆಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಆಗ ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ, ಇದಕ್ಕಂತೂ ಮೊದಲನೇದಾಗಿ ಶಿವನ ಸಮುದ್ರ ಸ್ಥಳಕ್ಕೆ ಅವರು ಹೋಗಿ ನಿಂತ್ಕೊಂಡಾಗ, ಅಲ್ಲಿ ಹೋಗಬೇಕಲ್ಲ ಪ್ರವಾಸಿ ಮಂದಿರಕ್ಕೆ, ಅವರ ಗೆಳೆಯ ಯಾರಪ್ಪ ಅಂದ್ರೆ ಸುಬ್ರಹ್ಮಣ್ಯ ವಿಶ್ವಾಸದಿಂದ ಸ್ವಾಗತಿಸಿದರು. ಸುಬ್ರಹ್ಮಣ್ಯ ಅನ್ನುವಂಥ ವ್ಯಕ್ತಿ ಮನೆ ಒಳಗೆ ಅವರು ಪ್ರವಾಸಿ ಸ್ಥಳಕ್ಕೆ ಒಳಗೆ ಏನ್ ಮಾಡ್ತಾರೆ? ಸ್ವಾಗತಿಸಿದ್ದಾರೆ. ಅವರು ಸುಬ್ರಹ್ಮಣ್ಯ ಅನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾರೆ? ಸ್ವಾಗತಿಸಲಿಕ್ಕೆ ನಿಂತ್ಕೊಳ್ತಾರೆ. ಅಲ್ಲಿರುವಂತಹ ಒಂದು ಮನೆಯನ್ನ, ಕೊಠಡಿಯನ್ನು ಅವರು ಖಾಲಿ ಮಾಡಿಸಿ ಸ್ವಚ್ಛಗೊಳಿಸಿ ಅಲ್ಲಿ ಇವರು ಮಾಳುಗಳಿಗೆ ಹಾಸಿಗೆಯನ್ನ ಕೊಡ್ತಾರೆ. ಹಾಗೆ ಊಟೋಪಚಾರಗಳ ಬಗ್ಗೆ ತಿಳ್ಕೊತಾ ಇದ್ದಾರೆ. ಏನು ಊಟ ಮಾಡ್ತಾರೆ, ಏನು ಎಲ್ಲ ಕುಶಲೋಪಚಾರ ವಿಚಾರವನ್ನು ಅವರು ಕೇಳ್ತಾ ಇದ್ದಾರೆ. ಆಗ ಕೊನೆಯದಾಗಿ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಸುಬ್ರಹ್ಮಣ್ಯ ಯಾರಪ್ಪ ಅಂದ್ರೆ ನಿಲ್ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ನೌಕರ. ಆದರೆ ಆತ ಏನ್ ಮಾಡ್ತಾನೆ? ತುಂಬಾ ಪ್ರೀತಿಯಿಂದ ಒಳ್ಳೆಯ ಮಾತುಗಳಿಂದ ಲೇಖಕರನ್ನ ಸ್ವಾಗತಿಸಿ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾನೆ. ಆಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇದಾದ ನಂತರ ಅವ್ರು ಬರಿತಾ ಹೋಗ್ತಾರೆ. ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ, ನೆಕ್ಸ್ಟ್ ಬರಿತಾ ಹೋಗ್ತಾರೆ ಅನುಭವಗಳನ್ನ. ತಲಕಾಡಿನ ಇತಿಹಾಸದ ಕಡೆಗೆ ಅವ್ರು ಬರ್ತಾ ಇದ್ದಾರೆ. ತಲಕಾಡು ಇತಿಹಾಸದಲ್ಲಿ ನೋಡಿದಾಗ ನಾವು ತಲಕಾಡಿನನ್ನ ಆಳಿದಂತಹ ರಾಜಮನೆತನ ಯಾವುದು? ಮುಖ್ಯವಾಗಿ ಗಂಗರು ಅಲ್ವಾ? ತಲಕಾಡಿನ ಒಂದು ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಅದರ ಆಳ್ವಿಕೆಯಾಗಿರೋ ಗಂಗರ ಇತಿಹಾಸ. ಗಂಗರ ಇತಿಹಾಸ
ವ್ಯಕ್ತಿಗಳ ಒಂದು ಚರಿತ್ರೆ, ಶ್ರೇಷ್ಠತೆ ಅನ್ನುವಂತಹದನ್ನ ಒಂದು ಪರಿಚಯವನ್ನ ಮಾಡ್ತಾ ಇದ್ದಾರೆ. ಗಂಗರ ರಾಜ್ಯ ಗಂಗವಾಡಿ. ಮೊದಲಿಗೆ ಗಂಗರ ರಾಜ್ಯ ಯಾವಿತ್ತು? ಗಂಗವಾಡಿ. ಅವರ ಮೊದಲ ರಾಜಧಾನಿ ಕೋಲಾರ. ಗಂಗರ ಮೊದಲ ರಾಜಧಾನಿ ಕೋಲಾರ. ಒಂದೊಂದು ಪ್ರಶ್ನೆ ಬರುತ್ತೆ. ಗಂಗರ ಮೊದಲ ರಾಜಧಾನಿ ಇವರು ಸರಿಸುಮಾರು ಕ್ರಿಸ್ತಶಕ 500ರ ಸುಮಾರಿಗೆ ಕೋಲಾರದಲ್ಲಿರುವಂತಹ ಒಂದು ರಾಜಧಾನಿಯನ್ನ ಮೊದಲು ಕೋಲಾರದಿಂದ ರಾಜಧಾನಿಯನ್ನ ಹರಿವರ್ಮ ಏನ್ ಮಾಡ್ತಾನೆ? ಹರಿವರ್ಮ ರಾಜ ತಲಕಾಡಿಗೆ ತಗೊಂಡ್ಬರ್ತಾನೆ. ಅಲ್ಲಿಂದ ತಲಕಾಡಿಗೆ ಬಂದನು. ಓಕೆ, ಈಗ ಕೋಲಾರ ಇತ್ತು. 500ರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ಅನ್ನುವಂಥ ಒಬ್ಬ ರಾಜ ಮಾಡ್ತಾನೆ, ತಲಕಾಡಿಗೆ ರಾಜಧಾನಿಗೆ ಬದಲಾವಣೆ ಮಾಡ್ತಾ ಇದ್ದಾನೆ. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೂ ಮುಂದೆ 5ರಿಂದ 10ನೇ ಶತಮಾನವರೆಗೂ ಗಂಗರ ಆಳ್ವಿಕೆ ಅನ್ನುವಂಥದ್ದು ತಲಕಾಡಿನಲ್ಲಿ ಮುಂದುವರಿತಾ ಇದೆ. ಗಂಗರ ಆಳ್ವಿಕೆ 5ರಿಂದ 10ನೇ ಶತಮಾನದವರೆಗೂ ಇವರ ಆಳ್ವಿಕೆ ಅನ್ನುವಂಥದ್ದು ತಲಕಾಡಿನಲ್ಲಿ ಮುಂದುವರಿತಾ ಇದೆ. ಈ ತದನಂತರ ಅನೇಕ ಚಿಕ್ಕ ಚಿಕ್ಕ ರಾಜರು ಆಳ್ವಿಕೆ ನಡೆಸ್ತಾ ಬರ್ತಿದ್ದಾರೆ. ಅವರಲ್ಲಿ ಯಾರಪ್ಪ ಅಂದ್ರೆ ಮಾರಸಿಂಹ, ರಾಜಮಲ್ಲ, ರಕ್ಕಸಗಂಗರ, ತಲಕಾಡು, ಪುಣ್ಯಭೂಮಿ. ಇವರು ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದು, ಇವರಲ್ಲಿ ಮುಖ್ಯವಾಗಿ ಚಾವುಂಡರಾಯ ಅಂತ ಒಬ್ಬ ಇದ್ದ. ಈ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರಿಗಿಂತ ನಂತರ ಬರ್ತಾನೆ ಚಾವುಂಡರಾಯ. ಇವರು ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದಂತಹ ಒಂದು ಕೃತಿಗಳನ್ನು ರಚಿಸಿದ್ದಾನೆ. ಯಾರು ಬರ್ತಾರೆ? ಚಾವುಂಡರಾಯ. ಇದು ಸಂಬಂಧಪಟ್ಟ ಈಗ ಒಂದೊಂದು ಪ್ರಶ್ನೆ ಬರ್ಕೊಂಡ್ರೆ ನೋಟ್ ಮಾಡ್ಕೊಳ್ಳಿ. ಈತ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ಮಂತ್ರಿ. ಇವರಲ್ಲಿ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ರಾಜರು ಅವರಲ್ಲಿ ಮಂತ್ರಿಯಾಗಿ ಈತ ಗಂಗರ ರಾಜಧಾನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಗಂಗರ ಹತ್ರ ಈತನಿಗೆ ಪ್ರೀತಿಯಿಂದ ರಾಯ, ಅಣ್ಣ ಅಂತ ಕರೀತಾ ಇದ್ರು. ಚಾವುಂಡರಾಯನಿಗೆ ಎಲ್ಲರೂ ರಾಯ, ಅಣ್ಣ, ಅಣ್ಣ ಅಂತ ಕರೀತಾ ಇದ್ರು. ಈತ ಕನ್ನಡದ ಏಳಿಗೆಗೋಸ್ಕರ ವಿಶಿಷ್ಟ ಸಾಹಿತ್ಯವನ್ನು ರಚನೆ ಮಾಡಿದ್ದಾನೆ. ಈತ ಸ್ವತಃ ಕವಿಯೂ ಹೌದು. ಚಾವುಂಡರಾಯ ಪುರಾಣ ಅನ್ನುವಂತಹ ಒಂದು ಕೃತಿಯನ್ನ ಬರೀತಾ ಇದ್ದಾನೆ. ಚಾವುಂಡರಾಯ ಪುರಾಣ. ಚಾವುಂಡರಾಯ ಪುರಾಣ. ಇದರಲ್ಲಿ 63 ಪುಣ್ಯ ಪುರುಷರ ಚರಿತ್ರೆಯನ್ನು ಒಳಗೊಂಡಂತಹ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಕೊಟ್ಟ ಶ್ರೇಷ್ಠವಾದಂತಹ ಒಂದು ಕಾಣಿಕೆ ಕೃತಿ ಇದಾಗಿದೆ. ಚಾವುಂಡರಾಯ ಕೃತಿ ಯಾವುದು? ಚಾವುಂಡರಾಯ ಪುರಾಣ. ಓಕೆ, ಮುಂದೆ ಈ ಸಂಬಂಧಪಟ್ಟ ಒಂದೆರಡು ಪ್ರಶ್ನೆ ರಿವಿಷನ್ ಮಾಡ್ತಾ ಹೋಗೋಣ. ಆಯ್ತಾ? ಲೇಖಕರು ಗಂಗರ ಮೊದಲ ರಾಜಧಾನಿ ಯಾವುದು? ಇದು ಒಂದೊಂದು ಪ್ರಶ್ನೆ ಬಂದೇ ಬರುತ್ತೆ. ಕೋಲಾರ. ನೆಕ್ಸ್ಟ್, ಚಾವುಂಡರಾಯ ಬರೆದಂತಹ ಕೃತಿ ಯಾವುದು? ಚಾವುಂಡರಾಯನ ಪ್ರೀತಿಯಿಂದ ಏನೆಂದು ಸಂಬೋಧಿಸಿದ್ದರು ಅಥವಾ ಕರೆಯುತ್ತಿದ್ದರು ಅನ್ನುವಂತಹದ್ದು. ನೆಕ್ಸ್ಟ್, ಲೇಖಕರಿಗೆ ಶಿವನ ಸಮುದ್ರದ ನೀರ್ಮನೆಗೆ ಬಂದಾಗ ಸುಬ್ರಹ್ಮಣ್ಯ ವ್ಯಕ್ತಿಯು ಹೇಗೆ ಸ್ವಾಗತಿಸಿದರು? ಇಷ್ಟು ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ ನೋಡೋಣ. ಗಂಗರ ಇತಿಹಾಸದ ನೋಡಿದಾಗ ಅವರ ರಾಜಧಾನಿ ಯಾವುದು, ಅವರ ಅಲ್ಲಿ ಬಂದಂತಹ ಪ್ರಮುಖ ರಾಜರುಗಳು ಯಾರು ಅಂತ ನೋಡಿದ್ವಿ. ನೆಕ್ಸ್ಟ್ ಅಲ್ಲಿಂದ 5ರಿಂದ 10ನೇ ಶತಮಾನದವರೆಗೂ ಈ ಆಳ್ವಿಕೆ ಮಾಡ್ತಾ ಇದ್ದಾರೆ ಅವರು. ಅದಾದ ನಂತರ
ಬಳಿಯಿಂದ ತಂದೆ ತಾಯಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನ ಕೃಷ್ಣಾ ತೀರದ ಮಳೆನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು. ನೆಕ್ಸ್ಟ್ 10ನೇ ಶತಮಾನಕ್ಕೂ ಮುಂಚೆ ನೆಕ್ಸ್ಟ್ ಆನಂತರ ಏನಾಗುತ್ತೆ ರನ್ನ ಅನ್ನುವಂತ ಬರ್ತದೆ ಕವಿ. ಕನ್ನಡದಲ್ಲಿ ಸಾಹಿತ್ಯದ ಕವಿಗಳು ಹಳೆಗನ್ನಡ ಕವಿಗಳು ಹೆಸರು ಕೇಳಿದ್ರ ಮಕ್ಕಳು ಅಲ್ವಾ? ಪಂಪ, ರನ್ನ, ಹರಿಹರ, ರಾಘವಾಂಕ ಅಂತ. ಅದರಲ್ಲಿ ರನ್ನ ಆತ್ಮೆ ಈತ ಏನ್ ಮಾಡ್ತಾನೆ, 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುಓಳಲು ಅನ್ನುವಂತಹ ಒಂದು ಊರಿದೆ. ಆ ಊರಿನಿಂದ ತಂದೆ ತಾಯಿಗೆ ಹೇಳದೆ ಅವನು ಬಳೆ ಮಾರುವ ಒಂದು ಬಳೆ ವ್ಯಾಪಾರವನ್ನು ಮಾಡುವ ಉದ್ಯಮವನ್ನು ಇಟ್ಕೊಂಡ್ಬಿಟ್ಟು ಕೃಷ್ಣಾ ತೀರದ ಮಳೆನಲ್ಲಿ ಒಂದು ಮುಚ್ಚಿಟ್ಟು ಏನ್ ಮಾಡ್ತಾನೆ, ತಲಕಾಡು ಊರಿಗೆ ಓಡಿ ಬರ್ತಾನೆ. ಎಲ್ಲಿ ಬರ್ತಾನೆ? ತಲಕಾಡಿಗೆ ಓಡಿ ಬರ್ತಾನೆ. ನಾವು ಊರಿಂದ ಇವರಿಗೆ ಬರ್ತಾನೆ. ಏತಕ್ಕೆ ಬಂದ ಅಂತ ಕೇಳ್ತಿದ್ದಾರೆ. ತಲಕಾಡಿನಲ್ಲಿ ಬಂದ ಅಥವಾ ಇಲ್ಲ ಅಲ್ಲಿ ಮಣ್ಣ ನೋಡ್ಕೊಂಡ್ಬಂದು ಅಲ್ಲಿ ಸಾಮ್ರಾಜ್ಯ ಬಂದು ಅಲ್ಲಿ ಹಣಕ್ಕಾಗಿ ಬಂದ ಅಂತ ಆತ ಏತಕ್ಕಾಗಿ ಬಂದಿಲ್ಲ. ರಾಯನಿದ್ದಾನೆ. ಯಾರು ರಾಯ ಅಲ್ಲ, ಚೌಂಡರಾಯ ಅಂತ ಒಬ್ಬ ವ್ಯಕ್ತಿ ಆತ ಇದ್ದಾನೆ ಅಂತ ಆತನನ್ನ ಹುಡ್ಕೊಂಡು ಬಂದಿದ್ದಾನೆ. ಅತ್ತಿಮಬ್ಬೆ ಇದ್ದಾಳೆ ಇಲ್ಲಿ ಯಾರು ಮತ್ತೆ ಅತ್ತಿಮಬ್ಬೆ ಇದ್ದಾಳೆ. ಏತಕ್ಕಾಗಿ ಬಂದ ಅವನು ಅಂದ್ರೆ ಅತ್ತಿಮಬ್ಬೆ ಮತ್ತೆ ಯಾರಪ್ಪಿ ಅಜಿತ ಸೇನ ಗುರುಗಳ ಶಿಷ್ಯ ಇದೆ. ಶಿಷ್ಯನಿದ್ದಾರೆ ಅಜಿತ ಸೇನ ಗುರುಗಳ ಶಿಷ್ಯರಿಂದ ಇದೆ. ಅಂದ್ರೆ ಈ ಸಾಹಿತ್ಯ ಪ್ರಕಾರದಲ್ಲಿ ತನ್ನದೇ ಆದಂತಹ ಮುಂಚೂಣಿರುವಂತಹ ಒಂದು ವಿಶಿಷ್ಟ ಕೃತಿಗಳನ್ನು ಇವರು ರಚಿಸಿದ್ರು. ಅದಕ್ಕೋಸ್ಕರ ಅವರನ್ನು ಹುಡ್ಕೊಂಡಿದ್ದ ಬಂದಿದ್ದಾನೆ. ಇಲ್ಲಿ ಕಲಾಶಿ ವಿಹರಿಸುವ ಒಂದು ನಂದನವನದ ಹಾಗೆ ಸುಂದರವಾದ ಒಂದು ತೋಟದ ಹಾಗೆ ಕವಿಗಳಿದ್ದಾರೆ ಮತ್ತು ವಿಶಿಷ್ಟ ಶೈಲಿಯಲ್ಲಿ ಅವರು ಸಾಹಿತ್ಯವನ್ನ ರಚಿಸಿದ್ದಾರೆ ಅನ್ನುವಂತಹ ಉದ್ದೇಶದಿಂದಾಗಿ ಅವರನ್ನು ಭೇಟಿಯಾಗಲಿಕ್ಕೆ ರನ್ನನು ಬರ್ತಾ ಇದ್ದಾನೆ. ಅವನು ಬಳೆಯನ್ನ ವ್ಯಾಪಾರ ಮಾಡುವಂತಹ ವ್ಯಕ್ತಿಯಾಗಿದ್ದು ಹೇಳದೆ ತನ್ನ ತಾಯಿಗಳಿಗೆ ಹೇಳದೆ ಅವನು ಏನ್ ಮಾಡ್ತಿದ್ದಾನೆ, ಮಳೆಯಲ್ಲಿ ಆ ಬಳೆಗಳನ್ನ ಬಚ್ಚಿಟ್ಬಿಟ್ಟು ತಲಕಾಡಿಗೆ ಓಡಿ ಬರ್ತಾ ಇದ್ದಾನೆ. ಏತಕ್ಕಾಗಿ ಬಂದ ತಲಕಾಡಿಗೆ ನನ್ನಲ್ಲಿ ಏತಕ್ಕಾಗಿ ಬಂದ ಅಂದ್ರೆ ರಾಯ ಇದ್ದಾನೆ. ಯಾರು? ಚಾಮರಾಯ ಇದ್ದಾನ, ಅತ್ತಿಮಬ್ಬೆ ಇದ್ದಾರೆ, ಅಜಿತ ಸೇನಾ ಗುರುಗಳ ಶಿಷ್ಯ ವೃಂದ ಇದೆ ಅಂತಂದು ಆತನಿಗೆ ಬರ್ತಾ ಇದ್ದಾನೆ. ನೆಕ್ಸ್ಟ್ ತಲಕಾಡಿನ ಗಂಗರ ಕುರಿತು ಹೇಳ್ತಾರೆ. ಗಂಗವಾಡಿಯು ಹಬ್ಬಿ ಆ ಗಂಗರ ತಲಕಾಡಿನಲ್ಲಿ ಗಂಗರ ರಾಜ ಮನೆತನದು ಪ್ರಸಿದ್ಧಿ ಪಡಿತಾ ಇದೆ. ಇವ್ರು ಕನ್ನಡದ ಬಾವುಟವನ್ನ ಎದ್ದು ಹರಿಸ್ತಾ ಇದ್ದಾರೆ. ಹೇಗೆ ಕನ್ನಡದಲ್ಲಿ ಅನೇಕ ಕೃತಿಗಳು ರಚಿಸ್ತಾ ಇದ್ದಾರೆ. ಮಹಾನ್ ಚರಿತ್ರೆಗಳನ್ನ, ರಾಮಾಯಣ, ಮಹಾಭಾರತ, ಪೌರಾಣಿಕ ಕಥೆಗಳನ್ನ ಅವ್ರು ಏನ್ ಮಾಡ್ತಿದ್ದಾರೆ, ತಿಳಿಸಿ ಹೇಳ್ತಾ ಇದ್ದಾರೆ. ಮತ್ತೆ ತಮ್ಮ ಧರ್ಮ ಗ್ರಂಥಗಳ ಕುರಿತಾಗಿ ಸಾಹಿತ್ಯ ರೂಪದಲ್ಲಿ ಬರೀತಾ ಇದ್ದಾರೆ. ಇಂತಹ ಶ್ರೇಷ್ಠತೆಯನ್ನ ಮೆರೆದಿರುವಂತಹದ್ದು ಆಗಿದೆ. ಆದ್ರಿಂದ ಎಲ್ಲರೂ ಕನ್ನಡ ನುಡಿ, ಕನ್ನಡ ನಾಡು ಅಂತ ಏನ್ ಮಾಡ್ತಿದ್ದಾರೆ, ಕೆಚ್ಚದೆಯ ರೂಪದಲ್ಲಿ ಕನ್ನಡದ ಬಾವುಟವನ್ನ ಹರಿಸ್ತಾ ಇದ್ದಾರೆ. ಆ ಹರಿಸಿದ ಸಂತೋಷದ ಇರುವ ಸಮಯದಲ್ಲಿ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. ಇದೇ ಸಂತೋಷದ ದಿನಗಳನ್ನು ಕಳೆಯುವಂತಹ ಸಮಯದಲ್ಲಿ ತಲಕಾಡಿನ ಗಂಗರ ಮೇಲೆ ಯಾರು ಆಕ್ರಮಣ ಮಾಡ್ತಿದ್ದಾರೆ? ಚೋಳರ ಒಂದು ಬಿರುಗಾಳಿ ಬೀಸಿದಾಗ ಚೋಳರು ಬಂದರು. ಎಷ್ಟು ಇವರೆಲ್ಲ ಗುಡಿಸಿ ಹಾಕ್ತಾರೆ. ಚೋಳ ಮನೆತನದವರು ಬರ್ತಾರೆ. ಚೋಳ ಮನೆತನದವರು ಬಂದು ಇಲ್ಲಿಯ ಗುಡಿ ಗೋಪುರಗಳನ್ನು ಕಟ್ಟಿಸಿದರು. ರಾಜೇಶ್ವರ, ವೈಕುಂಠ, ನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದೇಶ್ವರ ಗುಡಿಗಳನ್ನು ಕಟ್ಟಿಸಿದರು. 1116ರಲ್ಲಿ ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು. ಚೋಳ ದೇಶದವರು ಬಂದ್ರು. ಅವರು ಸ್ವಲ್ಪ ಪ್ರಮಾಣದಲ್ಲಿ ಆಳ್ವಿಕೆಯನ್ನ ಮಾಡಿದ್ರು. ಇವರ ಅವಧಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಚೋಳರ ಅವಧಿಯಲ್ಲಿ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ, ಅನೇಕ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಇದ್ದಾರೆ. ರಾಜೇಶ್ವರ, ವೈಕುಂಠ ನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದೇಶ್ವರ ಗುಡಿಗಳನ್ನು ಇವರು ಕಟ್ಟಿಸಿದ್ರು. ಇವರು
ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭ ಆದಾಗ ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾದಾಗ ವಿಕ್ರಮ ಚೋಳನ ಸೇನಾನಿ ಆದಿಯಮ್ಮನನ್ನು ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನ ಹಾರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿಯನ್ನ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನ ಬಣ್ಣಿಸಿದರು. ಹೊಯ್ಸಳರು ಹೋದ ನಂತರ ವಿಜಯನಗರದ ಅರಸರು ಬರ್ತಾ ಇದ್ದಾರೆ. ಹೊಯ್ಸಳರ ವಿಷ್ಣುವರ್ಧನ ಪ್ರಸಿದ್ಧ ದೊರೆ. ಆತ ಅನೇಕ ದೇವಾಲಯಗಳನ್ನ ಕಟ್ಟಿಸ್ತಾ ಇದ್ದಾನೆ. ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸ್ತಾ ಇದ್ದಾನೆ. ಅದಾದ ನಂತರ ವಿಜಯನಾರಾಯಣ ಅನ್ನುವಂಥ ದೇವಾಲಯವನ್ನ ಕಟ್ಟಿಸ್ತಾ ಇದ್ದಾನೆ. ಹಾಗೆ ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬರ್ತಾರೆ. ವಿಜಯನಗರ ಸಾಮ್ರಾಜ್ಯದ ನಂತರ ಮೈಸೂರಿನ ಒಡೆಯ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ಹೊಯ್ಸಳ. ಅದಾದ ನಂತರ ಮೈಸೂರು ಸಾಮ್ರಾಜ್ಯದ ಒಡೆಯರು ಬರ್ತಾರೆ. ಆದ್ರೆ ಯಾರು ಬಂದ್ರೇನು ಯಾರು ಹೋದ್ರೇನು ತಿರುಗುವ ಕಾಲ ಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಆದ್ದರಿಂದ ಇಷ್ಟೊಂದು ರಾಜ ಮನೆತನಗಳು ಆಳ್ವಿಕೆ ಮಾಡಿ ಹೋದರೂ ಸಹ ಆ ತಲಕಾಡಿನ ಒಂದು ಸೌಂದರ್ಯ ಅನ್ನುವಂಥದ್ದನ್ನು ನಾವು ಹಾಳು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಇಂತಹ ಒಂದು ಆಳ್ವಿಕೆ ಮಾಡಿದಂತಹ ತಲಕಾಡಿನ ನಂತರ ಬರ್ತಾದ್ರೆ ನಾವು ಮುಂದೆ ನಿಮ್ಮ ಮುಂದೆ ಎಂದು ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಹೊತ್ತುಕೊಂಡು ಹೋಗುತ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ ನನ್ನ ಕಣ್ಣು ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯ ಮಾಡಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತರಗಿತ್ತಿಯಂತೆ ಕುಣಿದು ಮೃಗಜಲದಂತೆ ಮಾಯವಾಯಿತು. ನೋಡಿ ಮಕ್ಕಳ, ಎಷ್ಟೊಂದು ರಾಜ ಮನೆತನಗಳು ಅಷ್ಟು ಹೋರಾಟವನ್ನು ಮಾಡಿ ಅನೇಕ ಸುಂದರವಾದ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು ಸಹ ವೈಭವದಿಂದ ಹಕ್ಕಿಗಳಂತೆ ಸ್ವತಂತ್ರವಾಗಿ ಒಂದು ಹಾರಾಟವನ್ನು ಮಾಡಿ ಸ್ವತಂತ್ರ ನಿರ್ಧಾರವನ್ನು ಪಡ್ಕೊಂಡಿದ್ದು ಆಳ್ವಿಕೆ ನಡೆಸಿದ್ರು ಸಹ ಕ್ಷಣಾರ್ಧದಲ್ಲಿ ಪಾತರಗಿತ್ತಿಯಂತೆ ಏನಾಗ್ತಿದ್ದಾರೆ ಕಾಣ್ತಾ ಇದ್ದಾರೆ. ಹೀಗೆ ಮಾಯವಾಗಿ ಹೋಯಿತು. ಆದರೆ ಅವರು ನಮಗಾಗಿ ಬಿಟ್ಟು ಕೊಟ್ಟು ಹೋಗಿರುವಂತಹ ಈ ದೇವಸ್ಥಾನಗಳ ಒಂದು ಕೀರ್ತಿನಾರಾಯಣ ದೇಗುಲ ಕ್ರಿಸ್ತ ಶಕಾಬ್ದ 1117ನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಒಂದು ಗುಡಿಯನ್ನ ಕಟ್ಟಿಸಿದನು. ಇದನ್ನು ನೋಡ್ಕೊಂಡ್ರೆ ಮಕ್ಕಳೇ, 1117ನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯನಗರದ ನಿಮಿತ್ತ ತಲಕಾಡನ್ನ ಗೆದ್ದ ನೆನಪಿಗಾಗಿ ವೀರನಾರಾಯಣ ಅನ್ನುವಂತಹ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿಸ್ತಾ ಇದ್ದಾನೆ. ಗುಡಿಯನ್ನು ಕಟ್ಟಿಸಿದನು. ಯಾವುದು? ವೀರನಾರಾಯಣ. ವೀರನಾರಾಯಣ ವೀರನಾರಾಯಣ ಅನ್ನುವಂತಹ ಒಂದು ದೇಗುಲವನ್ನ ಕಟ್ಟಿಸಿದನು. ದಾನ ನಂತರ ಕೀರ್ತಿ ನಾರಾಯಣ ದೇವಾಲಯದ ಆಚೆಗೆ 1150 ಗಜದ ಅಂತರದಲ್ಲಿ ವೈದೇಶ್ವರ ದೇವಾಲಯವಿದೆ. ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವರು. ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸುವ ಸಾಮಗ್ರಿಗಳು ವಿಶಿಷ್ಟ ಶೈಲಿಯೆಲ್ಲವೂ ರಚನೆಯಾಗಿದೆ. ಹಾಗೆಯೇ ಶೃಂಗೇರಿಯಲ್ಲಿರುವಂತಹ ಅಲ್ಲಿ ವಿದ್ಯಾಶಂಕರ ದೇಗುಲವನ್ನು ಸಹ ಕಟ್ಟಿಸಿದ್ದಾರೆ. ಹಂಪೆಯ ಹಜಾರರಾಮರ ಗುಡಿ, ತಾಳಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದೇಶ್ವರ ದೇವಾಲಯ, ಇದಕ್ಕೆ ಸರಿ ಹೊಂದುವಂತಹ ಒಂದು ದೇವಾಲಯಗಳು ಇದಾವೆ. ಹಾಗೆ ಸಂಜೆ ಇವೆಲ್ಲ ದೇವಾಲಯಗಳನ್ನು ನೋಡುವಷ್ಟರಲ್ಲಿ ಸಂಜೆ ಆಯಿತು. ಅದಾದ ತಕ್ಷಣ ಕಪ್ಪು ಪರದೆ ಎಲೆಯ ಮೇಲೆ ರಭಸದಿಂದ ಇಳಿಯುತ್ತಲಿದ್ದು ನಾವಾಗ
ಬರೆಯಲು ಆರಂಭಿಸಿದ್ದು ಎಲ್ಲಿ? ಎಲ್ಲಿ? ಗಂಗರ ಮೊದಲ ರಾಜಧಾನಿ ಯಾವುದು? ಗಂಗರ ಮೊದಲ ರಾಜಧಾನಿ ಯಾವುದು? ಯಾವುದು? ಮತ್ತೆ ಆಮೇಲೆ ಉತ್ತರ ಆಗ್ಬೇಕಾ? ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು? ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು? ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು? ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು? ಗೊತ್ತಾಯ್ತಾ? ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯ ಮಾಡಿದ ವ್ಯವಸ್ಥೆಗಳಾವು? ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯ ಮಾಡಿದ ವ್ಯವಸ್ಥೆಗಳು ಯಾವುವು? ಮಕ್ಕಳಿಗೆ ಗೊತ್ತಾಗ್ತಾ ಇದೆಯಾ ಉತ್ತರ? ಹೇಳಿ. ಗಂಗರ ಮೊದಲ ರಾಜಧಾನಿ ಯಾವುದು? 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 ಕೋಲಾರ. ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು? ಚಾವುಂಡರಾಯ. ಚಾವುಂಡರಾಯ ಬರೆದಂತಹ ಕೃತಿ ಯಾವುದು? ಚಾವುಂಡರಾಯ ಪುರಾಣ. ನೆಕ್ಸ್ಟ್, ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯ ಮಾಡಿದ ವ್ಯವಸ್ಥೆಗಳಾವು? ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿದ ಲೇಖಕರಿಗೆ ಆಗಿ ಅಂತ? ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಸುಬ್ರಹ್ಮಣ್ಯ ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನವರು ಖಾಲಿ ಮಾಡಿಸಿ ಕೊಟ್ಟರು. ಊಟ ಉಪಚಾರದ ಬಗ್ಗೆ ಕೇಳಿದರು. ಮನೆಗೆ ಹೋಗುವಾಗ ಅವರಿಗೆ ಗುಡ್ ನೈಟ್ ಹೇಳಿ ವಿಶ್ವಾಸದಿಂದ ಪ್ರೀತಿಯಿಂದ ಅವರಿಗೆ ಸ್ವಾಗತಿಸಿದರು. ಮಕ್ಕಳೇ, ಈಗ ಇಷ್ಟು ಕ್ವಶನ್ ಕೇಳಿದಿರಲ್ವಾ? ಇದರಲ್ಲಿ ಕೆಲವೊಂದು ಗ್ರಾಮ ವ್ಯಾಕರಣಾಂಶಗಳ ನೋಡೋಣ. ನಾವು ಪದಗಳನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದಾಗ ನೀವು ಗ್ರಾಮರ್ ಪಾಯಿಂಟ್ಸ್ ಏನು ಅಂತ ಹೇಳ್ಬೇಕಾಯ್ತಾ? ಬರ್ಕೊಳ್ಳಿ ಮಕ್ಕಳೇ. ನಿಲ್ಮನೆಯನ್ನು, ನಿಲ್ಮನೆಯನ್ನು, ನಿಲ್ಮನೆಯನ್ನು ಆಯ್ತಾ? ಲೋಕವೆಲ್ಲ ಪದಗಳನ್ನ ಬಿಡಿಸಿ ಸಂಧಿ ಹೆಸರಾದ್ರೆ ಹೇಳ್ಬೋದು, ನಾಮಪದ ಅಂತ ಹೇಳ್ಬೋದು, ವಿಭಕ್ತಿ ಪ್ರತ್ಯಯ ಹೇಳ್ಬೋದು, ಸಮಾಸ ಪದ ಇದ್ರೆ ಸಮಾಸ ಹೇಳ್ಬೋದು. ಈಗ ಯಾವ ವ್ಯಾಕರಣಾಂಶ ಬರುತ್ತೋ ಅದನ್ನು ನೀವು ಕಂಡಿಡ್ಬೇಕಾಯ್ತಾ? ವಿಶ್ವಾಸದಿಂದ, ಮನೆಯಲ್ಲಿ, ಉದ್ಯಮವನ್ನು, ಉದ್ಯಮವನ್ನು, ತಲಕಾಡಿಗೆ, ಎಷ್ಟು? ತಲಕಾಡಿಗೆ, ಮಿಗಿಲಾಗಿ, ಮಿಗಿಲಾಗಿ, ಮಿಗಿಲಾಗಿ ಆಯ್ತಾ? ರಾಜಧಾನಿಯನ್ನು, ರಾಜಧಾನಿಯನ್ನು, ಮಣ್ಣನ್ನು, 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 ಕಥನವನ್ನು,
ಕಾಲಚಕ್ರವನ್ನು ಕಾಲಚಕ್ರವನ್ನು. ಓಕೆ ಮಕ್ಕಳೇ, ಇಷ್ಟು ನೀವು ವ್ಯಾಕರಣಾಂಶ ಪದಗಳನ್ನ ನೋಟ್ ಮಾಡ್ಕೊಂಡು ಈಗ ನಿಮ್ಗಾಗಿ ನಾಳೆ ಗ್ರಾಮರ್ ಗೃಹ ಪಾಠ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಬರ್ಕೊಡ್ತಾ ಇದ್ದೀರಾ? ಗಂಗರ ಇತಿಹಾಸದ ವಿಶೇಷತೆ ಏನು? ಒಂದೇ ಪ್ರಶ್ನೆ, ಗಂಗರ ಇತಿಹಾಸದ ವಿಶೇಷತೆ ಏನು? ಓಕೆ ಆಯ್ತಾ? ಚಾವುಂಡರಾಯ ಯಾರು? ಎರಡನೇ ಪ್ರಶ್ನೆ, ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ನೆಕ್ಸ್ಟ್ ಸಂದರ್ಭ ಬರ್ಕೊಳ್ಳಿ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಆಯ್ತಾ? ಅದು ನೆಕ್ಸ್ಟ್ ಕ್ವಶನ್. ಅದು ಕಲಾಶ್ರೀ ವಿಹರಿಸುವ ನಂದನವನ. ಅದು ಕಲಾಶ್ರೀ ವಿಹರಿಸುವ ನಂದನವನ. ಅದು ಕಲಾಶ್ರೀ ವಿಹರಿಸುವ ನಂದನವನ. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ನೀವು ಗೃಹಪಾಠ